ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಆಧ್ಯಾತ್ಮದ ಸಂಪೂರ್ಣ ಮಾಹಿತಿಯ ಬಗ್ಗೆ ಒಂದು ವಿಡಿಯೋ ಇದಾಗಿರ್ತದೆ. ಈ ವಿಡಿಯೋದ ಸಂಪೂರ್ಣ ಮಾಹಿತಿ ಮತ್ತು ಆಧ್ಯಾತ್ಮದ ಮಾಹಿತಿಯನ್ನು ಕೊಟ್ಟಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿಯ ಸಂಸ್ಥೆಯವರಾದ ಸದಸ್ಯರು ಸಂಪೂರ್ಣವಾಗಿ ಇದರ ಮಾಹಿತಿಯನ್ನು ನೀಡಿದ್ದಾರೆ. ಆಧ್ಯಾತ್ಮದ ಬಗ್ಗೆ ಪೂರ್ತಿಯಾಗಿ ಅವರು ಎಳೆಯಾಗಿ ಬಿಚ್ಚಿ ವಿಚಾರವನ್ನು ತಿಳಿಸಿದ್ದಾರೆ. ತುಂಬಾ ಮಾಹಿತಿ ಇದೆ. ಈ ವಿಡಿಯೋ ಪೂರ್ತಿ ನೋಡಿ, ಯಾರು ನಿಲ್ಸಕ್ಕೆ ಹೋಗಬೇಡಿ. ಅರ್ಧಕ್ಕೆ ತುಂಬ ಮಾಹಿತಿ ಇದೆ. ವಿಡಿಯೋ ಚೆನ್ನಾಗಿದೆ. ಎಷ್ಟೋ ಜನಕ್ಕೆ ಈ ವಿಡಿಯೋ ನೋಡಿದ್ಮೇಲೆ ಮನಸ್ಸು ಹಗರಾಗಿ ಒಂದು ಒಳ್ಳೆ ದಾರಿಗೆ ಬರಬೇಕು, ಒಳ್ಳೆ ದಾರಿ ನಡಿಬೇಕು ಅಂತ ಆಲೋಚನೆ ಹುಟ್ಟಬಹುದು. ಆಧ್ಯಾತ್ಮದಲ್ಲಿ ನಂಬಿಕೆ ಇಲ್ಲದವ್ರಿಗೆ ನಂಬಿಕೆ ಹುಟ್ಟಿ ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಕೂಡ ಮಾಡ್ಬೋದು ಅಂತ ಅನ್ನಿಸ್ತದೆ ನಮಗೆ. ಆ ರೀತಿಯಾಗಿ ಮಾಹಿತಿಯನ್ನು ಎಳೆಯಾಗಿ ಬಿಚ್ಚಿ ನಿಮ್ಮ ಮುಂದೆ ಇಟ್ಟಿದ್ದಾರೆ ಬ್ರಹ್ಮಕುಮಾರಿ ಸಂಸ್ಥೆಯವರಾದ ಸದಸ್ಯರು. ನೋಡಿ, ಸಂಪೂರ್ಣ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ನೋಡೋಣ ಹೇಗಿದೆ ಅಂತ. ಏನು ಕಲಿಯುಗ ಅಂತ್ಯ ಆಗಿ ಸತ್ಯಯುಗ ಪ್ರಾರಂಭ ಆಗ್ತಾಯಿದೆ ಅನ್ನೋ ವದಂತಿಗಳು ನೀವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಅದ್ರ ಬಗ್ಗೆನೇ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ ವಿಡಿಯೋ ನೋಡೋಣ. ಪೂರ್ತಿ ನೋಡಿ ವಿಡಿಯೋನ. ಯಾರು ಅರ್ಧಕ್ಕೆ ನಿಲ್ಸೋಕೋಬೇಡಿ, ಇಲ್ಲ ಅಂದರೆ ಅರ್ಥ ಆಗಲ್ಲ. ಪೂರ್ತಿ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು. ಭಗವಂತನಿಗೂ ಮನಸ್ಸನಿಗೆ ಇರ್ತಕ್ಕಂಥ ಸಂಬಂಧ ಏನು ಅನ್ನೋದು ಈ ವಿಡಿಯೋದಿಂದ ತುಂಬಾ ನಿಮ್ಗೆ ಅರ್ಥ ಆಗುತ್ತೆ. ಆ ರೀತಿಯಾಗಿ ಸಂಪೂರ್ಣವಾಗಿ ಎಳೆಯಾಗಿ ಬಿಚ್ಚಿ ವಿಚಾರನ ತಿಳಿಸಿದ್ದಾರೆ ಬ್ರಹ್ಮಕುಮಾರಿ ಸಂಸ್ಥೆಯವರ ಸದಸ್ಯರು. ಇಲ್ಲಿ ಗಿಜ್ಜಲಗೆರೆ ಸಾಯಿಬಾಬಾ ಗುರುಪೂರ್ಣೆ ಪ್ರಯುಕ್ತ ಏನು ಜಾತ್ರೆ ಮಹೋತ್ಸವದ ಅಂಗವಾಗಿ ಅಲ್ಲಿ ಕ್ಯಾಂಪೇನ್ ಮಾಡ್ತಾಯಿದ್ರು. ಅಲ್ಲಿ ನಾವು ಇವರನ್ನು ವಿಚಾರಿಸಿದಾಗ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಈ ವಿಡಿಯೋನ ಪೂರ್ತಿ ನೋಡಿ. ತುಂಬಾ ವಿಚಾರಗಳಿದೆ. ಮನುಷ್ಯ ತಿಳಿಬೇಕಾದಂತಹ ಹಲವಾರು ವಿಚಾರಗಳು ಇದರಲ್ಲಿ ವಿಡಿಯೋದಲ್ಲಿ ಅಡಕವಾಗಿದೆ. ದಯವಿಟ್ಟು ನೋಡಿ ವಿಡಿಯೋನ. ಯಾರು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋ ನೋಡೋಣ. ಗುರುಪೂರ್ಣಿಮೆ ದಿನದಂದು ಹೆಂಗೆ ಶಿರಡಿ ಸಾಯಿಬಾಬರವರು ಅಗಾಢ ಪವಾಡವನ್ನು ಮಾಡಿ ಪವಾಡ ಪುರುಷ ಆಗಿದ್ದಾರೆ. ಆ ಪರಮಾತ್ಮನನ್ನ, ಭಗವಂತನನ್ನ ಪೂಜೆ ಮಾಡೋದಕ್ಕೋಸ್ಕರ ಸಾಯಿಬಾಬನು ಕೂಡ ಹಿಂದಿನ ದೇವಸ್ಥಾನಗಳ ಹಿಂದೆಗಡೆ ನೋಡಬೇಕು. ಅವರು ಕೂಡ ಹೇಳಿದ್ರು, ಭಗವಂತ ಒಬ್ಬನೇ, ಆ ಪರಮಾತ್ಮನನ್ನ ನೆನಪು ಮಾಡಿ ಅಂತ. ಆ ಶಿರಡಿ ಸಾಯಿಬಾಬನು ಪೂಜಿಸಿದಂಥದ್ದು ಭಗವಂತ ಈಶ್ವರನನ್ನ. ಅದಕ್ಕೆ ಎಲ್ಲರೂ ಕೂಡ ಭಗವಂತನನ್ನ ಕೈಯನ್ನು ತೋರಿಸ್ತಾರೆ ಮೇಲ್ಮುಖವಾಗಿ, ಭಗವಂತ ಒಬ್ಬನೇ ಅಂತ. ಆ ಪರಂಪಿತ ಪರಮಾತ್ಮ ಮನುಷ್ಯನಲ್ಲಿ ಯಾವಾಗ ದುಃಖ, ಅಶಾಂತಿ, ನೋವು ಯಥೇಚ್ಛವಾಗಿ ಆಗುತ್ತೆ, ಆಗ ಈ ಭೂಮಿಯ ಮೇಲೆ ಅವತರಣೆ ಆಗ್ತಾರೆ. ಅವತರಣೆ ಆಗ್ಬಿಟ್ಟು ಭಗವಂತ 2 ಕ್ವಶನ್ ಅನ್ನ ಕೇಳ್ತಾರೆ. ಏನಪ್ಪ ಅದು ಅಂತಂದ್ರೆ, ಮಕ್ಕಳೇ ನೀವೆಲ್ಲ ಯಾರು, ಏನಾಗಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಭಗವಂತ ಹೇಳ್ತಾರೆ, ಮಕ್ಕಳೇ ನೀವ್ಯಾರು, ನಿನ್ನವರು ಯಾರು ಅಂತ ಕೇಳಿದಾಗ ನಮ್ಗೆ ಯಾರಿಗೂ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲದೆ ಹೋದಾಗ ಸ್ವಯಂ ಭಗವಂತ ಹೇಳ್ತಾರೆ, ಮಕ್ಕಳೇ ನೀವು ಒಂದು ಆತ್ಮ ಆಗಿದ್ದೀರ, ಚೈತನ್ಯ ಶಕ್ತಿ. ಆ ಚೈತನ್ಯ ಶಕ್ತಿ ಆತ್ಮ ನನ್ನ ಶರೀರದಲ್ಲಿ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನವಾಗಿ ಈ ಸಂಪೂರ್ಣ ಶರೀರಕ್ಕೆ ಶಕ್ತಿಯನ್ನು ಕೊಡುವಂತಹ ಆತ್ಮ ಆಗಿದೆ. ಈ ಆತ್ಮ ನೀವು ಮಕ್ಕಳೇ ಅಂತ ಪರಮಾತ್ಮ ಹೇಳ್ತಾರೆ. ಆ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ಆತ್ಮಗಳು. ಈ ಆತ್ಮಗಳೇ ಸಂಪೂರ್ಣವಾಗಿ ಶರೀರವನ್ನು ಕಂಟ್ರೋಲ್ ಮಾಡ್ತಾ ಇರೋದು. ಈ ಥರ ಕೋಟ್ಯಾಂತರ ಆತ್ಮಗಳನ್ನು ಕಂಟ್ರೋಲ್ ಮಾಡೋರು ಯಾರು ಅಂತ ಅಂದಾಗ ಅವಾಗ ಹೇಳ್ತಾರೆ, ನಮ್ಮ ಹತ್ರ ಯಾರು ಇಲ್ಲದೆ ಹೋದಾಗ ಭಗವಂತನ ಹತ್ರ ಕೈ ತೋರಿಸ್ತೀವಿ, ನಮ್ಗೆ ಯಾರು ಗೊತ್ತಿಲ್ಲ, ಪರಮಾತ್ಮ ನೀನೇ ಅಂತ ಹೇಳ್ತೀವಿ. ಆಗ ಭಗವಂತ ಹೇಳ್ತಾರೆ, ಮಕ್ಕಳೇ ಇದು ಸತ್ಯವಾದ ಮಾತು. ಏನು ಅಂತಂದ್ರೆ, ನಿಮ್ಮೆಲ್ಲ ಆತ್ಮಗಳಿಗೆ ತಂದೆ ಅಂದ್ರೆ ಪರಂಪಿತ ಪರಮಾತ್ಮ. ಆ ಪರಂಪಿತ ಪರಮಾತ್ಮ ಜ್ಯೋತಿ ಸ್ವರೂಪ. ಎಷ್ಟು ಸೂಕ್ಷ್ಮ ಬಿಂದು ಅಂತಂದ್ರೆ ಅದಕ್ಕೆ ಪರಮಾತ್ಮನನ್ನ ನಾವು ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತೀವಿ. ಆ ಜ್ಯೋತಿ ಸ್ವರೂಪದಾದಂಥ ಪರಮಾತ್ಮನನ್ನ ಜ್ಯೋತಿರ್ಲಿಂಗಗಳ ರೂಪದಲ್ಲಿ, 12 ಜ್ಯೋತಿರ್ಲಿಂಗಗಳ ರೂಪದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ. ಆ ಪರಂಪಿತ ಪರಮಾತ್ಮ ಯಾವಾಗ ಈ ಭೂಮಿಯ ಮೇಲೆ ಬರ್ತಾರೆ, ಆ ಪರಮಾತ್ಮ ನಮ್ಗೆ 2 ಥರದಲ್ಲಿ ವೇನಲ್ಲಿ ಕಮ್ಯುನಿಕೇಶನ್ ಅನ್ನ ಕೊಡಿಸ್ತಾರೆ. ಒಂದು, ಭಗವಂತನನ್ನ ನಾನು ಅರ್ಥ ಮಾಡ್ಕೊಳ್ಬೇಕಾದಾಗ
ನನಗೇನಾಗುತ್ತೆ ಅಂತಂದರೆ ಪರಮಾತ್ಮನ ಜೊತೆನಲ್ಲಿ ಮಾತಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಕೇಳ್ತೀವಿ, ಭಗವಂತ ಅದು ಕೊಡು ಇದು ಕೊಡು ಎಲ್ಲನೂ ಕೊಡು ಅಂತ ಕೇಳ್ತೀವಿ. ಆದರೆ ಭಗವಂತ ನಾನು ಏನಾದರೂ ಕೊಡ್ತೀನಿ ಅಂತ ಅವನು ಮಾತಾಡೋದು ನನ್ನ ಕಿವಿಗೆ ಕೇಳಿಸ್ತಾ ಇಲ್ಲ. ಕಾರಣ ಏನು ಅಂತಂದರೆ ಭಗವಂತ ಹೇಳ್ತಾರೆ, ಮಕ್ಕಳೇ ನಾನು ಮಾತಾಡುವಂಥದ್ದು ನಾನು ನಿಮ್ಮ ಮನಸ್ಸಿನ ಮಹಾದೇವ. ಆ ಮನಸ್ಸಿನ ಮಹಾದೇವ ಮನಸ್ಸಿಗೆ ಮಾತ್ರ ಅರ್ಥ ಆಗುವಂಥದ್ದು. ಆ ಮನಸ್ಸು ನನ್ನಲ್ಲಿ ಶುದ್ಧವಾಗಿದ್ದರೆ ಅವನು ಮಾತಾಡುವಂಥದ್ದು ನನಗೆ ಅರ್ಥ ಆಗ್ತದೆ ಅಂತ. ಆದರೆ ಭಗವಂತ ಹೇಳ್ತಾರೆ, ಯಾವಾಗ ನಿಮ್ಮ ಮನಸ್ಸು ಶುದ್ಧವಾಗಿಲ್ಲ ಆವಾಗ ನಿಮ್ಮ ಕಿವಿಗೆ ಕೇಳಿಸ್ಬೇಕಂದ್ರೆ ನಾನು ನಿಮ್ಮ ಥರ ಮಾತಾಡಬೇಕಾಗತ್ತೆ. ಅದಕ್ಕೆ ಭಗವಂತ ಜ್ಯೋತಿ ಸ್ವರೂಪ ಪರಮಾತ್ಮ ಅವನು ಸ್ವಯಂ ಭಗವಂತ ಈಶ್ವರ ಶಿವ ನಂದಿಯ ಮೇಲೆ ವಿರಾಜಮಾನ ಆಗ್ತಾರೆ. ಆ ನಂದಿಯ ಮೇಲೆ ವಿರಾಜಮಾನ ಆಗಿ ಸಂಪೂರ್ಣ ವಿಶ್ವಕ್ಕೆ ಕೊಡ್ತಾರೆ. ಆ ಮಾತನಾಡುವ ನಂದಿ ಯಾರು ಅಂದರೆ ಪ್ರಜಾಪಿತ ಬ್ರಹ್ಮ. ಆ ಪ್ರಜಾಪಿತ ಬ್ರಹ್ಮನ ಮೂಲಕ ಭಗವಂತ ಬಂದ್ಬಿಟ್ಟು ಮಕ್ಕಳಿಗೆ ಕೇಳ್ತಾರೆ, ಮಕ್ಕಳೇ ನೀವೆಲ್ಲ ಒಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೀರಾ. ಈ ಶಕ್ತಿ ಚೈತನ್ಯ ಶಕ್ತಿ ಆತ್ಮ ಯಾವಾಗ ಒಳ್ಳೆ ಗುಣಗಳನ್ನು ತುಂಬಿಕೊಳ್ತಾ ಹೋಗ್ತೀವಿ, ಅವನ್ನ ದೈವಿ ಗುಣಗಳನ್ನು ತುಂಬಿಕೊಂಡವರು ದೇವ ಮಾನವರು ಆಗ್ತಾರೆ. ಆ ಪರಂಪಿತ ಪರಮಾತ್ಮ ಮಕ್ಕಳು ಹೇಳ್ತಾರೆ, ಮಕ್ಕಳೇ ನೀವು ದೇವತೆಗಳ ಸಮಾನ ಆಗಬೇಕು. ಆ ದೇವತೆಗಳ ಸಮಾನ ನೀವು ಆಗಬೇಕು ಅಂತಂದ್ರೆ ಮಕ್ಕಳೇ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂದಾಗ್ಲೇ ಭಗವಂತ ಬಂದು ಹೇಳ್ತಾರೆ, ಮಕ್ಕಳೇ ನೋಡ್ತಾ ಇದ್ದೀರಲ್ಲ ಒಂದು ಸ್ಕೆಲಿಟನ್ ಇದೆ. ಅಂದ್ರೆ ಆ ಸ್ಕೆಲಿಟನ್ಗೆ ಜೀವ ತುಂಬುವಂತಹ ಜೀವ ಯಾವುದು ಅಂದ್ರೆ ಆತ್ಮ. ಆ ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಸ್ವರೂಪ ಬಿಂದುವಾಗಿ ನಮ್ಮ ಭ್ರುಕುಟಿಯ ಮಧ್ಯಭಾಗದಲ್ಲಿ ಎಲ್ಲಿ ಅರ್ಶಿನ ಕುಂಕುಮ ಗಂಧವನ್ನ ಇಕ್ತೀವಿ ಆ ಜಾಗದಲ್ಲಿ ನಾನು ಆತ್ಮ ವಿರಾಜಮಾನ ಆಗಿರ್ತೀನಿ. ಆ ಆತ್ಮದಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಹೊಂದಿರ್ತೀನಿ. ಮನಸ್ಸು ಏನು ಹೇಳುತ್ತೆ? 100 ಥರ ಹೇಳುತ್ತೆ. ಆದರೆ 100 ಥರ ಹೇಳದಂತಹ ಮನಸ್ಸಿಗೆ ಒಂದು ನಿರ್ಧಾರವನ್ನು ಕೊಡುವಂತಹ ಶಕ್ತಿ ಇಲ್ಲ. ಆವಾಗ ಏನು ಮಾಡುತ್ತೆ? ಬುದ್ಧಿ ನಿರ್ಧಾರವನ್ನು ಕೊಡುತ್ತೆ. ಅದಕ್ಕೆ ತಕ್ಕಡಿಯ ರೂಪದಲ್ಲಿ ತೋರಿಸ್ತೀವಿ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಲ್ಲವನ್ನ ಯೋಚನೆ ಮಾಡುವಂಥದ್ದು ಬುದ್ಧಿ ನಿರ್ಧಾರವನ್ನು ಕೊಟ್ಟರೆ ಸಂಸ್ಕಾರ ಏನು ಮಾಡುತ್ತೆ ಅಂದರೆ ಎಲ್ಲವನ್ನ ಅಳವಡಿಸ್ಕೊಡುತ್ತೆ. ನಾವು ಮಾಡುವಂಥ ಪಾಪ ನಾವು ಮಾಡುವಂಥ ಪುಣ್ಯ ಈ ಎಲ್ಲವನ್ನ ಸಂಸ್ಕಾರದಲ್ಲಿ ಅಳವಡಿಸ್ಕೊಳ್ತಾ ಮನಸ್ಸು ಬುದ್ಧಿ ಸಂಸ್ಕಾರದಿಂದ ಕೂಡಿರುವಂಥದ್ದೇ ಆತ್ಮ. ಈ ಆತ್ಮ ನಮ್ಮ ಭ್ರುಕುಟಿಯ ಮಧ್ಯಭಾಗದಲ್ಲಿ ಇಟ್ಕೊಂಡು ನಮ್ಮ ಶರೀರವನ್ನು ಕಂಟ್ರೋಲ್ ಮಾಡುತ್ತೆ. ಇವಾಗ ಒಂದು ಕ್ಲಾರಿಟಿ ನಮಗೆ ಸಿಗುತ್ತೆ, ಏನು ಅಂತಂದರೆ ನಾನೇ ಬೇರೆ ನನ್ನ ಶರೀರನೇ ಬೇರೆ. ಅಂದರೆ ಈಗ ಹೇಗೆ ನಾನು ಈ ಬಟ್ಟೆಯನ್ನು ಈಗ ಧರಿಸ್ಕೊಂಡಿದ್ದೀನಿ, ಆಫ್ಟರ್ ಸಮ್ ಟೈಮ್ ಆದಮೇಲೆ ಮನೆಗೆ ಹೋದ್ಮೇಲೆ ಈ ಬಟ್ಟೆಯನ್ನು ಬಿಚ್ಚಾಕಿ ಬೇರೆ ಬಟ್ಟೆಯನ್ನು ಬಿಟ್ಕೊಳ್ತೀನಿ. ಅದೇ ರೂಪದಲ್ಲಿ ನಾನು ಆತ್ಮನು ಕೂಡ ಈ ಒಂದು ಶರೀರವೆಂಬ ಬಟ್ಟೆಯನ್ನು ತೊಟ್ಕೊಂಡು ಸಂಪೂರ್ಣವಾಗಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀವಿ. ಯಾವಾಗ ಈ ಶರೀರವೆಂಬ ಬಟ್ಟೆಯನ್ನು ನಾವು ಕಳಿಸ್ಬೇಕಾಗತ್ತೆ ಆವಾಗ ನಾನು ಆತ್ಮ ಮತ್ತೊಂದು ಶರೀರವನ್ನು ಪಡ್ಕೊಳ್ತೀನಿ. ಅಂದರೆ ಭಗವಂತ ಇಷ್ಟು ಕ್ಲಾರಿಟಿಯನ್ನು ಕೊಡ್ತಾರೆ. ಮಕ್ಕಳೇ ನೀವೆಲ್ಲ ಜನನ ಮರಣ ಚಕ್ರದಲ್ಲಿ ಬರ್ತಾ ಸಂಪೂರ್ಣ 84 ಶರೀರಗಳನ್ನು ಬದಲಾಯಿಸ್ತಾ ಬಂದಿದ್ದೀರಾ. ಈಗ ಇದು ಅಂತಿಮ ಶರೀರ. ಮೊದಲನೇ ಶರೀರದಲ್ಲಿ ನೀವು ಬಂಗಾರದಂಗಿದ್ರೆ ಇವಾಗ ನೀವು ಕಬ್ಬಿಣದ ಸಮಾನ, ಇನ್ನು ತುಕ್ಕಿಡ್ದು ಹೋಗ್ಬಿಡ್ತಾ ಇದ್ದೀರಾ. ಅಂಥ ಸಂದರ್ಭದಲ್ಲಿ ಸ್ವಯಂ ಭಗವಂತ ಈ ಭೂಮಿಯ ಮೇಲೆ ಅವತರಣೆಯಾಗಿ ಮಕ್ಕಳೇ ನೀನೊಂದು ಚೈತನ್ಯ ಶಕ್ತಿ ಆತ್ಮ ಅಂತ ತಿಳಿಸ್ತಾ ಭಗವಂತ ಹೇಳ್ತಾರೆ, ಮಕ್ಕಳೇ ಈ ಚೈತನ್ಯ ಶಕ್ತಿ ಆತ್ಮಕ್ಕೆ ಒಂದು ಸಿಂಪಲ್ ಉದಾಹರಣೆಯನ್ನು ಕೊಡ್ತಾರೆ. ಕಾರು, ಕೋಟ್ಯಾಂತರ ರೂಪಾಯಿ ಬೆಲೆ ಉಳ್ಳುವಂತಹ ಕಾರ್ ಇದ್ರೂ ಕೂಡ ಆ ಕಾರು ಹೋಗು ಅಂದರೆ ಹೋಗಲ್ಲ. ಕಾರಣ ಏನು ಅಂದರೆ ಡ್ರೈವರ್ ಬೇಕು. ಹಂಗೆ ಭಗವಂತ ಹೇಳ್ತಾರೆ ಈ ಶರೀರಕ್ಕೂ ಒಬ್ರು ಡ್ರೈವರ್ ಇದ್ದಾರೆ, ಅದೇ ಆತ್ಮ. ಆ ಭಗವಂತ ಹೇಳ್ತಾರೆ ಈ ಆತ್ಮನಲ್ಲಿ ಈ ಸಂಸ್ಕಾರದಲ್ಲಿ ಸಂಪೂರ್ಣವಾಗಿ ದೈವಿ ಗುಣಗಳನ್ನು ತುಂಬಿಕೊಂಡು ಮಕ್ಕಳೇ ನೀವು ಈ ರೀತಿ ಲಕ್ಷ್ಮೀನಾರಾಯಣರ ಸಮಾನ ದೇವತೆಗಳ ಸಮಾನ ಆಗಬೇಕು. ನೀವು ಯಾವ ಮನುಷ್ಯನಲ್ಲಿ ಈಗ ನಾವು ನಡೆದಾಡುವ ದೇವರು ಅಂತ ಶಿವಕುಮಾರ ಸ್ವಾಮೀಜಿಯನ್ನ ಹೇಳ್ತೀವಿ. ಆ ನಡೆದಾಡುವ ದೇವರು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅವರಲ್ಲಿದ್ದ ಒಳ್ಳೆ ಗುಣಗಳು. ಎಷ್ಟು ಮಕ್ಕಳುಗಳನ್ನ ಸಾಕಿ ಸಲುಬಿದ್ರು, ಜ್ಞಾನವನ್ನ ತಿಳಿಸಿದ್ರು. ಅವ್ರು ಮಾಡಿದಂತ ಒಳ್ಳೆ ಕಾರ್ಯಕ್ಕೆ ಇವತ್ತು ದೇವರ ಸಮಾನ ನೋಡ್ತಾ ಇದೀವಿ. ಹಂಗೆ ಭಗವಂತ ಹೇಳ್ತಾರೆ ಆ ಒಂದು ಜ್ಞಾನವನ್ನ ನಿಮ್ಮಲ್ಲೂ ತುಂಬಿಕೊಂಡು ನೀವು ಕೂಡ ದೇವತೆಗಳ ಸಮಾನ ಆಗಿ. ಆ ಪರಂಪಿತ ಪರಮಾತ್ಮ ಬಂದು ತಿಳಿಸ್ತಾರೆ, ಮಕ್ಕಳೇ ನಾನು ಕೂಡ ಜ್ಯೋತಿ ಸ್ವರೂಪ. ನಾವು ನೋಡ್ತಾ ಇದ್ದೀವಲ್ಲ, ಇದು ಜ್ಯೋತಿ ಸ್ವರೂಪ ಪರಮಾತ್ಮ ಲಿಂಗ. ಲಿಂಗದ ಮೇಲೆ ಪೀಠದ ಮೇಲೆ ಪರಮಾತ್ಮನನ್ನ ಹೆಂಗೆ ವಿರಾಜಮಾನ ಹಾಕಿ ಮಾಡ್ತಾರೆ ಹಂಗೆ ಪರಂಪಿತ ಪರಮಾತ್ಮ ಜ್ಯೋತಿ ಸ್ವರೂಪ. ಇವನನ್ನ ಲಿಂಗದ ರೂಪದಲ್ಲಿ ಇವನನ್ನ ವರ್ಣನೆ ಮಾಡೋದಕ್ಕೆ ನಮ್ಮ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಎಲ್ಲವನ್ನ ಕೊಡುವಂತಹ ದಾತ ಸದ್ಗುರು, ಎಲ್ಲ ಪರಂಪಿತ ಪರಮಾತ್ಮ ತಂದೆಯಾಗಿ ಶಿಕ್ಷಕನಾಗಿ ಸದ್ಗುರುವಾಗಿ ವಿರಾಜಮಾನ ಆಗಿದ್ದಾರೆ. ಈ ಪರಮಾತ್ಮ ನಮಗೆ ಜ್ಞಾನ ಕೊಡ್ತಾರೆ, ಸುಖ ಕೊಡ್ತಾರೆ, ಶಾಂತಿ ಕೊಡ್ತಾರೆ. ಎಲ್ಲ ಬೇಕು ಅಂತ ಎಲ್ಲ ತಾವು ಹೋಗಿ ನಾವು ಬೇಡ್ತಾ ಇದ್ದೀವಿ. ಆದ್ರೆ ಭಗವಂತ ಹೇಳ್ತಾರೆ, ಮಕ್ಕಳೇ ನಾನು ಶಾಂತಿಗೆ ಸಾಗರ.
ಸುಖಕ್ಕೆ ಸಾಗರ, ಆನಂದಕ್ಕೆ ಸಾಗರ. ನಿಮ್ಮನ್ನೆಲ್ಲ ಪತಿತರನ್ನ ಪಾವನ ಮಾಡೋದಕ್ಕೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಅವನನ್ನ ಸತ್ಯ ಹೃದಯದಿಂದ ನೀವು ನೆನಪು ಮಾಡಬೇಕು. ಆಗ ಆ ಪರಂಪಿತ ಪರಮಾತ್ಮನನ್ನ ನಾವು ಹೋಲಿಸ್ಕೊಳ್ಳೋದಕ್ಕೆ, ಮನಸ್ಸಿನ ಮಾದೇವ ಅಲ್ವಾ, ನನ್ನ ಇಚ್ಛೆಯನ್ನ ಪೂರ್ಣ ಮಾಡುವಂಥವು ನೀವು. ಅದಕ್ಕೆ ನಾವು ನಂಜುಂಡೇಶ್ವರನ್ಗೆ ಹೋಗಿ ವಿಷವನ್ನ ಕುಡಿದ ನಂಜುಂಡೇಶ್ವರ ಅಂತ ಹೇಳ್ತೀವಿ. ಹರಕೆಗಳನ್ನ ತೀರಿಸಿದ ಹರಕೇಶ್ವರ ಅಂತ ಕರಿತೀವಿ. ವೈದ್ಯನಾಥಕ್ಕೆ ಹೋಗ್ಬಿಟ್ಟು ನನಗೆ ಹುಷಾರಿಲ್ಲ ಕಣಪ್ಪ, ನನ್ನ ಆಸ್ಪತ್ರೆಗೆ ತೋರಿಸ್ಬೇಕು, ಕಾಯಿಲೆ ಎಲ್ಲೂ ಹೋದ್ರೂ ವಾಸೆ ಮಾಡೋಕ್ಕಾಯ್ತೆ, ನೀನ್ ಮಾಡಯ್ಯ ಅಂತೀವಿ. ವೈದ್ಯನಾಥನಾಗಿ ಪೂಜೆ ಮಾಡ್ತೀವಿ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಏನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ, ಎಲ್ಲವೂ ಕೂಡ ಜ್ಯೋತಿ ಸ್ವರೂಪನಾದ ಪರಂಪಿತ ಪರಮಾತ್ಮ ಒಬ್ಬರೇ. ಆ ಪರಂಪಿತ ಪರಮಾತ್ಮ ಯಾವಾಗ ಈ ಭೂಮಿಯ ಮೇಲೆ ಬರ್ತಾರಲ್ಲ, ಆವಾಗ ಸಂಪೂರ್ಣ ಪರಿವರ್ತನೆಯ ಹಂತವನ್ನ ನಾವು ನೋಡ್ತೀವಿ. ಆ ಸಂಪೂರ್ಣ ಪರಿವರ್ತನೆಯ ಹಂತ ಈಗ ನಮ್ಮ ಸಮ್ಮುಖದಲ್ಲಿ ನಿಂತಿದೆ. ಅದಕ್ಕೆ ಭಗವಂತ ಹೇಳ್ತಾರೆ, ಮಕ್ಕಳೇ, ನಮಗೆಲ್ಲ ಇಬ್ಬರು ತಂದೆಯರು. ಜನ್ಮ ಕೊಡೋದಕ್ಕೆ, ಈ ಶರೀರಕ್ಕೆ ಜನ್ಮ ಕೊಡುವಂಥವ್ರು ಶರೀರಧಾರಿ ತಂದೆ ಆದ್ರೆ, ನನ್ನ ಆತ್ಮಕ್ಕೂ ಕೂಡ ತಂದೆ ಯಾರಂದ್ರೆ ಪರಂಪಿತ ಪರಮಾತ್ಮ. ಆ ಜ್ಯೋತಿ ಸ್ವರೂಪ ಪರಮಾತ್ಮ ಈ ಭೂಮಿಯ ಮೇಲೆ ಅವತರಣೆಯಾಗಿ ಪ್ರಜಾಪಿತ ಬ್ರಹ್ಮನಲ್ಲಿ ನಮ್ಮ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಪರಂಪಿತ ಪರಮಾತ್ಮ ಎಲ್ಲಿದ್ರು, ಹೇಗ್ ಬಂದ್ರು, ಅವರೆಲ್ಲ ಎಲ್ಲೋಯ್ತಾರೆ, ನಾನು ಇರ್ತೀನಿ ಕರೆಕ್ಟು, ನಾನು ಸತ್ತೋಗ್ಬಿಡ್ತೀನಿ. ಆ ಸತ್ತಾಗ ಎಲ್ಲಿಗೋಗ್ತೀನಿ ತಗೊಂಡೋಗಿ ಮಣ್ಣನ್ನು ಮಾಡ್ಬಿಡ್ತಾರೆ, ಸುಟ್ಟಾಕ್ಬಿಡ್ತಾರೆ, ಊತಾಕ್ಬಿಡ್ತಾರೆ, ಎಲ್ಲ ಮಾಡ್ಬಿಡ್ತಾರೆ. ಆದ್ರೆ ಭಗವಂತ ಹೇಳ್ತಾರೆ, ಆದ್ರೆ ಆತ್ಮನ ಊತಾಕಕ್ಕಾಗಲ್ಲಪ್ಪ, ಅದು ನಿಮ್ಮ ಕೈಗೆ ಯಾರ ಕೈಗೂ ಸಿಗಲ್ಲ ಅಂತಾರೆ. ಅಂದ್ರೆ ನಾನು ಆತ್ಮ ಜ್ಯೋತಿ ಸ್ವರೂಪ ಅವಿನಾಶಿ. ಅದೇನ್ ಮಾಡುತ್ತೆ ಅಂತಂದ್ರೆ, ಸಂಪೂರ್ಣವಾಗಿ ಈ ಶರೀರವನ್ನ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಮತ್ತೊಂದು ಶರೀರಕ್ಕೆ ಹೋಗುತ್ತೆ. ಈ ರೀತಿ 84 ಶರೀರಗಳನ್ನ ಬದಲಾಯಿಸ ಅಂತಿಮ ಹಂತಕ್ಕೆ ಬಂದಾಗ ನಾನು ಆತ್ಮಗಳೆಲ್ಲ ಎಲ್ಲಿ ಹೋಗ್ತೀವಿ ಅಂತಂದ್ರೆ, ನಾವು ನೋಡ್ತಾ ಇದೀವಲ್ಲ, ನಮ್ಗೆ 3 ಲೋಕಗಳು ಅಂತ ಕರಿತೀವಿ. ಒಂದು ಪಾತಾಳ ಲೋಕ, ಇನ್ನೊಂದು ಮೇಲೊಂದದೆ, ಇಲ್ಲೊಂದದೆ ಅಂತ ಹೇಳ್ತೀವಿ. ಆದ್ರೆ ಭಗವಂತ ಹೇಳ್ತಾರೆ 3 ಅನ್ನೋದು ಕರೆಕ್ಟು. ಆದ್ರೆ ಈ 3 ಅಂತಂದ್ರೆ ಯಾವ್ದು ಮಕ್ಕಳೇ, ಇದು ಅಂತ ತೋರಿಸ್ತಾರೆ. ಒಂದು ಸಾಕಾರ ವತನ ಅಂದ್ರೆ ಈ ಭೂಲೋಕದಲ್ಲಿ ನಾವೆಲ್ಲ ಮನುಷ್ಯರು ವಾಸವಾಗಿದ್ದೀವಿ. ಚಂದ್ರ ಸೂರ್ಯ ಗ್ರಹ ನಕ್ಷತ್ರಗಳನ್ನ ದಾಟಿ ಮೇಲೆ ಹೋದಾಗ ಸೂಕ್ಷ್ಮ ಲೋಕ ಅಂತ ಹೇಳ್ತೀವಿ. ಈ ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ದೇವತೆಗಳ ವಾಸಸ್ಥಾನ, ಬ್ರಹ್ಮ ವಿಷ್ಣು ಶಂಕರರ ಒಂದು ಧಾಮ ಅಂತನೂ ಕೂಡ ಕರಿತೀವಿ. ಅದಕ್ಕಿಂತನೂ ಮೇಲೆ ಹೋದಾಗ ಪರಂಪಿತ ಪರಮಾತ್ಮ ಜ್ಯೋತಿ ಸ್ವರೂಪ. ಅವನು ಜ್ಯೋತಿ ಸ್ವರೂಪ ಪರಮಾತ್ಮ, ಅವನ ಮಕ್ಕಳು ಕೂಡ ನಾವು ಜ್ಯೋತಿ ಸ್ವರೂಪರು. ಹೆಂಗೆ ಪರಮಾತ್ಮ ಲಿಂಗದ ರೂಪದಲ್ಲಿದ್ರೆ, ಲಿಂಗದ ಮುಂದೆಗಡೆದಲ್ಲಿ ಸಾಲಿಗ್ರಾಮಗಳನ್ನ ಇಟ್ಟಿರ್ತಾರೆ. ಕೋಟಿ ಲಿಂಗೇಶ್ವರಕ್ಕೆ ಹೋದಾಗ ಮೂಲ ಲಿಂಗ ನೋಡೋದು ನಾವು ಒಂದೇ. ಆದ್ರೆ ಕೋಟ್ಯಾಂತರ ಲಿಂಗಗಳಿದೆಯಲ್ಲ, ಈ ಕೋಟ್ಯಾಂತರ ಲಿಂಗಗಳು ಯಾರಪ್ಪ ಅಂತಂದ್ರೆ, ಯಾರು ಪರಮಾತ್ಮನ ಮಕ್ಕಳಿರ್ತಾರಲ್ಲ ಅವರೆಲ್ಲ ಪರಮಾತ್ಮನ ಮಕ್ಕಳು. ಅದಕ್ಕೆ ಪರಮಾತ್ಮನ ಜ್ಯೋತಿ ಸ್ವರೂಪ, ಪರಮಾತ್ಮನ ಮಕ್ಕಳು ಕೂಡ ಜ್ಯೋತಿ ಸ್ವರೂಪ. ಅದಕ್ಕೆ ಇದನ್ನ ಆತ್ಮಗಳ ಮನೆ. ಅದಕ್ಕೆ ಭಗವಂತ ಹೇಳ್ತಾರೆ, ಮಕ್ಕಳೇ, ನೀವೆಲ್ಲ ಆತ್ಮಗಳು, ಇಲ್ಲಿಂದ ನೀವು ಇಲ್ಲಿಗೆ ಪಾತ್ರವನ್ನ ಅಭಿನಯಿಸಕ್ಕೆ ಬಂದಿದ್ದೀರಾ. ಈ ಶರೀರವೆಂಬ ವಸ್ತ್ರವನ್ನ ಧಾರಣೆ ಮಾಡಿಕೊಂಡು ಪಾತ್ರವನ್ನ ಮಾಡ್ತೀರಾ. ಪಾತ್ರವನ್ನ ಮಾಡಿದಂತ ನಂತರ ಸಂಪೂರ್ಣವಾಗಿ 84 ಶರೀರಗಳನ್ನ ಬದಲಾಯಿಸಿದ ಮೇಲೆ ನಾನು ಆತ್ಮನ ಕೂಡ ಹೋಗ್ತೀನಿ. ಎಲ್ಗೆ ಹೋಗ್ತೀನಿ? ನನ್ನ ಮನೆಗೆ ಹೋಗ್ತೀನಿ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಏನಂತ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇದೆಲ್ಲ ದಿನ ಎಲ್ಲ 3 ದಿನದ ನಾಟಕ, ಪಾತ್ರ ಮಾಡ್ತಾ ಇದೀವಿ ಅಂತಾರೆ. ಆದ್ರೆ ಭಗವಂತ ಹೇಳ್ತಾರೆ, ಆ ಮನೆ ಅಲ್ಲಿದೆ ಅಂತ ಗೊತ್ತು. ಅದು ಹೇಗಿದೆಯಪ್ಪ ಅಂತಂದ್ರೆ, ಹೀಗೆ ಮಕ್ಕಳೇ, ಗೋಲ್ಡನ್ ರೆಡ್ ಬಣ್ಣದಿಂದ ನಾವೆಲ್ಲ ಆತ್ಮಗಳ ಮನೆ ಇರುತ್ತೆ. ಅಲ್ಲಿಂದ ಪಾತ್ರವನ್ನು ಅಭಿನಯಿಸಕ್ಕೆ ಈ ಭೂಮಿ ಮೇಲೆ ಬಂದಿದ್ದೀವಿ ಮಕ್ಕಳೇ. ನಾವೀಗ ಅಂತಿಮ ಸಮಯಕ್ಕೆ ತಲುಪಿದ್ದೀವಿ. ನಾವೀಗ ಎಲ್ಲರೂ ಕೂಡ ಮನೆಗೆ ಹೋಗ್ಬೇಕು. ಯಾಕಂದ್ರೆ ಅಷ್ಟೊಂದು ಪತಿತ ಆಗ್ಬಿಟ್ಟಿದ್ದೀವಿ. ಯಾವ ಮನುಷ್ಯನ ಕೊಡಿದ್ರು ದುಃಖ, ಶಾಂತಿ, ನೋವು. ಎಲ್ಲರೂ ಏನ್ ಹೇಳ್ತಾರೆ, ಸಾಕಪ್ಪ ಸಾಕು ಈ ಜೀವನ, ನನಗೆ ಮೋಕ್ಷ ಸಿಕ್ಬಿಡ್ಲಿ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಹೇಳ್ತಾರೆ, ಮಕ್ಕಳೇ, ಮೋಕ್ಷ ಅನ್ನೋದು ಯಾರಿಗೂ ಸಿಗಲ್ಲ. ಮೋಕ್ಷ ಅಂತಂದ್ರೆ ನಾನು ಈ ಜನನ ಮರಣ ಚಕ್ರದಿಂದನೇ ಬರೋದಿಲ್ಲ ಅಂತ. ಆದ್ರೆ ಭಗವಂತ ಹೇಳ್ತಾರೆ, ಮೋಕ್ಷ ಅಲ್ಲ, ಅದು ಮುಕ್ತಿ ಅಂತ ಹೇಳ್ಬೇಕು. ಮುಕ್ತಿ ಅಂದ್ರೆ ಇದು ಮುಕ್ತಿಯ ಧಾಮ. ಯಾವಾಗ ನಾನು ಆತ್ಮ ಪ್ಯೂರಿಫೈ ಆಗ್ತೀನಿ, ಪವಿತ್ರ ಆಗ್ತೀನಿ, ಶರೀರವನ್ನ ತ್ಯಜಿಸಿ ಶರೀರದಿಂದ ಭಿನ್ನ ಆದಾಗ ನಾನು ನನ್ನ ಮನೆಗೆ ಮುಕ್ತಿಧಾಮಕ್ಕೆ ಹೋಗ್ತೀನಿ. ಮತ್ತೆ ನಾನು ಪಾತ್ರವನ್ನು ಅಭಿನಯಿಸಕ್ಕೆ ಬರ್ತೀನಿ. ಈ ರೀತಿ ಭಗವಂತ ತಿಳಿಸ್ತಾ, ಭಗವಂತನ ಕರ್ತವ್ಯ ಏನು ಅಂತ ನೋಡಿದಾಗ ಭಗವಂತ ತಿಳಿಸ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಚಿತ್ರದಲ್ಲಿ ಪರಂಪಿತ ಪರಮಾತ್ಮ 3 ಮಹಾನ್ ಕಾರ್ಯಗಳನ್ನ ಮಾಡ್ತಾರೆ. ಅದ್ಯಾವ್ದಪ್ಪ ಅಂತಂದ್ರೆ, ಸ್ಥಾಪನೆ, ವಿನಾಶ ಮತ್ತು ಪಾಲನೆಯ ಕರ್ತವ್ಯನ. ಅದಕ್ಕೆ GOD ಅಂತ ಕರಿತೀವಿ. G ಅಂದ್ರೆ ಜನರೇಟರ್, O ಅಂದ್ರೆ ಆಪರೇಟರ್, D ಅಂದ್ರೆ ಡೆಸ್ಟ್ರಾಯರ್. ಅಂದ್ರೆ ಪರಂಪಿತ ಪರಮಾತ್ಮ ಬ್ರಹ್ಮನ ಮೂಲಕ ಬಂದು ನಮ್ಮ ಹಣೆ ಬರಹವನ್ನ ಬರೆದ್ರು.
ಅಂದ್ರೆ ಸೃಷ್ಟಿಯ ಸ್ಥಾಪನಾಕರ್ತ ಯಾರು ಅಂದ್ರೆ ಪರಂಪಿತ ಪರಮಾತ್ಮ, ಆ ಜ್ಯೋತಿ ಸ್ವರೂಪ. ಈ ಜ್ಯೋತಿ ಸ್ವರೂಪ ಪರಮಾತ್ಮ ಇವರ ಶರೀರದಲ್ಲಿ ಬರ್ತಾರೆ. ಅದಕ್ಕೆ ಇವರು ವೈಶಾದ್ ಗಡ್ಡ ಮೀಸೆಯನ್ನ ತೋರಿಸಿರುವಂಥದ್ದು. ಅಂದ್ರೆ ಪ್ರಜಾಪಿತ ಬ್ರಹ್ಮನಲ್ಲಿ ಯಾಕೆ ಬಂದ್ರು? ಇವರು ಪ್ರಜಾಪಿತ ಬ್ರಹ್ಮ ಅಂತ ಇವರಿಗೆ ಹೆಸರು ಕೊಟ್ಟಿದ್ದಾರೆ. ಆದ್ರೆ ಭಗವಂತ ಇವರು ಸಂಪೂರ್ಣ 84 ಶರೀರಗಳನ್ನ ಆಯಸ್ಸನ್ನ ಪಡ್ಕೊಂಡಿರುವಂತ ಸಂಪೂರ್ಣ ಮಾನವ. ಈ ಸಂಪೂರ್ಣ ಮಾನವ ಏನಾದ್ರೂ ನಾನಾದ್ರೆ ಆ ಭಗವಂತ ನನ್ನಲ್ಲಿ ಪ್ರವೇಶ ಮಾಡ್ತಾನೆ. ಅಥವಾ ಪರಂಪಿತ ಪರಮಾತ್ಮ ಹೇಳ್ತಾರೆ, ಅಷ್ಟು ಶ್ರೇಷ್ಠ ವ್ಯಕ್ತಿ ನೀವಾದ್ರೆ ನಿಮ್ಮಲ್ಲಿ ಭಗವಂತ ಪ್ರವೇಶ ಮಾಡ್ತಾರೆ. ಆವಾಗ ಹೇಳ್ತಾರೆ ಪ್ರಜಾಪಿತ ಬ್ರಹ್ಮ ಅಂತ ಇವ್ರನ್ನ ಹೇಳಲ್ಲ, ನಮ್ಮನ್ನ ಹೇಳ್ತಾರೆ. ಅಂದ್ರೆ ಭಗವಂತ ಹೇಳ್ತಾರೆ, ಒಂದು ಸಾಧನ ಬೇಕು, ಆ ಸಾಧನವನ್ನ ನಾನು ಯುಟಿಲೈಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ಭಗವಂತ ಇವರ ಶರೀರವನ್ನ ಸಾಧನವಾಗಿ ಬಳಸ್ತಾರೆ. ಆ ಸಾಧನವಾಗಿ ಬಳಸ್ಕೊಟ್ಟು ಹೇಳ್ತಾರೆ, ನಮ್ಮ ಕೈಲೇ ಒಂದು ಪೆನ್ನು ಪೇಪರನ್ನು ಕೊಟ್ಬಿಡ್ತಾರೆ. ಪೆನ್ನು ಪೇಪರನ್ನು ಕೊಟ್ಬಿಟ್ಟು ಹೇಳ್ತಾರೆ, ಮಕ್ಕಳೇ ಈ ಒಂದು ಹಣೆಯ ಬರಹವನ್ನ ನೀವೇ ಕೆತ್ತನೆ ಮಾಡ್ಕೊಳ್ಳಿ. ಆ ಪೆನ್ನು ಯಾವ್ದಪ್ಪ ಅಂದ್ರೆ ಕರ್ಮ ಅಂತ ಕರೀತಾರೆ. ಆ ಕರ್ಮ ಅಂತಂದ್ರೆ ನಾನು ಏನು ಒಳ್ಳೇದನ್ನ ಮಾಡ್ತೀನಿ ಅದು ನನಗೆ ಒಳ್ಳೆಯದಾಗುತ್ತೆ. ಇವತ್ತು ನಾನು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಚೆನ್ನಾಗವನಿ ಕಣಪ್ಪ ಅಂತ ನಾವು ಅನ್ಕೊಬಿಡ್ಬೋದು. ಆದ್ರೆ ಅದು ನಿನಗೆ ಕಟ್ಟಿಟ್ಟ ಬುತ್ತಿ, ಯಾವಾಗ್ಲಾದ್ರೂ ಅದು ಸಿಕ್ಕೇ ಸಿಗುತ್ತೆ. ಅದಕ್ಕೆ ಭಗವಂತ ಹೇಳ್ತಾರೆ, ಈ ಬ್ರಹ್ಮನನ್ನ ಹಣೆ ಬರಹ ಬರೆಯಲ್ಲ, ಬ್ರಹ್ಮನ ಮೂಲಕ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ತಿಳಿಸ್ಕೊಡ್ತಾರೆ. ಆದ್ರೆ ಹಣೆ ಬರಹವನ್ನ ನಾನೇ ಬರ್ಕೊಳ್ಬೇಕಾಗತ್ತೆ, ನಾನ್ ಮಾಡುವ ಕರ್ಮದ ಮೇಲೆ. ಇನ್ನ ಸೃಷ್ಟಿಯ ಸ್ಥಾಪನೆ ಅಂದ್ರೆ ಯಾವುದರ ಸ್ಥಾಪನೆ ಅಂದ್ರೆ ನಾವೆಲ್ಲ ಸಂಪೂರ್ಣ ಪರಿವರ್ತನೆ ಆದಾಗ ನೆಕ್ಸ್ಟ್ ಬರುವಂತಹ ಹೊಸ ಜನರೇಷನ್, ಅದನ್ನು ಸತ್ಯಯುಗ ಅಂತ ಕರಿತೀವಿ. ಆ ಸತ್ಯಯುಗದ ಸ್ಥಾಪನೆ ಕಾರ್ಯವನ್ನ ಪ್ರಜಾಪಿತ ಬ್ರಹ್ಮನ ಮೂಲಕ, ಆ ಒಂದು ಸತ್ಯಯುಗದ ಪಾಲನೆಯನ್ನ ವಿಷ್ಣುವಿನ ಮೂಲಕ, ಆ ಒಂದು ನೆಕ್ಸ್ಟ್ ಬರುವಂತಹ ಈಗ ಏನಿದೆ ಕಲಿಯುಗ, ಇಲ್ಲಿ ಎಷ್ಟು ಕೊಳಕಾಗ್ಬಿಟ್ಟಿದೆ ಅಂತಂದ್ರೆ ಮಳೆ ಬಂದ್ರೂ ಕೂಡ ಎಷ್ಟು ಕೊಚ್ಕೊಂಡೋದ್ರು ಕೂಡ ವಾಶ್ ಮಾಡಕ್ಕಾಗಲ್ಲ. ಈ ಒಂದು ಭೂಮಿನ ವಾಶ್ ಮಾಡ್ಬೋದೇ ಹೊರತು ನನ್ನೊಳಗಿರೋದು ಯಾರನ್ನ ವಾಶ್ ಮಾಡ್ತಾರೆ? ಸಾಧ್ಯ ಇಲ್ಲ. ಅವಾಗ ಹೇಳ್ತಾರೆ, ಮಕ್ಕಳೇ ನಿನ್ನೊಳಗಿರೋ ಕೊಳಕನ್ನ ಫಸ್ಟ್ ವಿನಾಶ ಮಾಡಬೇಕು. ಅದಕ್ಕೆ ನಿನಗೋಸ್ಕರ ಆತ್ಮವೆಂಬ 3ನೇ ನೇತ್ರ ಕೊಡ್ತೀನಿ. ಯಾವಾಗ ನೀನು ಅದನ್ನ ತೆರೆತೀವಿ ಆವಾಗ ಏನಾಗುತ್ತೆ ಅಂತಂದ್ರೆ ಸಂಪೂರ್ಣವಾಗಿ ವಿನಾಶದ ಅಂಚನ್ನ ನೋಡ್ತೀವಿ. ಯಾವುದ್ರದ್ದು? ನನ್ನೊಳಗಿರೋ ಕೊಳಕೊಂದು. ಅದಕ್ಕೇನೆ 3ನೇ ನೇತ್ರ ತೆಗೆದಾಗ ಸುಟ್ಟು ಭಸ್ಮ ಆಗುತ್ತೆ. ಯಾವುದು? ಶರೀರ ಅಲ್ಲ, ಶರೀರದಲ್ಲಿ ಆತ್ಮದ ಒಳಗಡೆ ಇರುವಂತಹ ಕೊಳಕು, ಯಾವುದು ಕೆಟ್ಟದು ಬೇಡದಿರೋದು, ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ, ಇವೇ ನಮಗೆ ತೊಂದರೆ ಕೊಡ್ತಾ ಇರುವಂತದ್ದು. ಈ ತೊಂದರೆ ಕೊಡ್ತಾ ಇರುವಂತದ್ದು ನನ್ನೊಳಗಡೆ ಯಾವಾಗ ಸುಡ್ಬೇಕಂದ್ರೆ ನಾನು ಶಂಕರನಾಗಿ ವಿರಾಜಮಾನ ಆಗಬೇಕು. ಅದೇ ಭಗವಂತ ಹೇಳ್ತಾರೆ, ಮಕ್ಕಳೇ ಡಿಸ್ಟ್ರಾಯರ್ ಮೀನ್ಸ್ ಸುಟ್ಟಾಕುವಂಥವ್ರು ಅಂತಂದ್ರೆ ಇಡೀ ಭೂಮಿ ಸುಟ್ಟಾಕ್ತಾರ ಅಲ್ಲ, ನನ್ನೊಳಗಿರೋ ಕೊಳಕನ್ನ ಫಸ್ಟು ಸುಟ್ಟಾಕಿ ಅಂತ ಹೇಳ್ತಾರೆ. ಆ ಪರಂಪಿತ ಪರಮಾತ್ಮ ಶಂಕರನ ಮೂಲಕ ಹಳೆಯ ಸೃಷ್ಟಿಯ ವಿನಾಶವನ್ನ ಮಾಡ್ತಾ ಆ ಭಗವಂತ ಹೇಳ್ತಾರೆ, ಮಕ್ಕಳೇ ಪಾಲನೆಯ ಕರ್ತವ್ಯವನ್ನ ವಿಷ್ಣುವಿನ ಮೂಲಕ. ಇದು ಚತುರ್ಭುಜ ವಿಷ್ಣು, ಇದರಲ್ಲಿ ಲಕ್ಷ್ಮೀನಾರಾಯಣರ ಕಂಬೈಂಡ್ ಸ್ವರೂಪ ಅಂತ ಹೇಳ್ತಾರೆ. ಅಂದ್ರೆ ನೆಕ್ಸ್ಟ್ ಬರುವಂತಹ ಸತ್ಯಯುಗದ ಪಾಲನೆಯನ್ನ ಪೋಷಣೆಯನ್ನ ಯಾರಪ್ಪ ಮಾಡ್ತಾರೆ ಅಂದ್ರೆ ವಿಷ್ಣುವಿನ ಮೂಲಕ ಪಾಲನೆ ಪೋಷಣೆಯನ್ನ ಪರಂಪಿತ ಪರಮಾತ್ಮ ಇವರ ಮುಖಾಂತರ ಮಾಡಿಸ್ತಾರೆ. ಇದಕ್ಕೆ GOD ಅಂತ ಕರೀತಾರೆ. ಇದು ಪರಮಾತ್ಮನ ಕರ್ತವ್ಯ. ಇನ್ನು ಪರಮಾತ್ಮ ಬಂದು ನಮಗೆ ಸೃಷ್ಟಿಯ ಡ್ರಾಮದ ಸೃಷ್ಟಿ ಚಕ್ರವನ್ನ ತೋರಿಸ್ತಾರೆ. ಮಕ್ಕಳೇ ಹೆಂಗೆಲ್ಲ ಕಾಲ ಬದಲಾವಣೆ ಆಗ್ತಾ ಇದೆ. ಮಕ್ಕಳೇ ಹೇಳ್ತಾರೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ. ಮಕ್ಕಳು ಈಗ ನಾವು ಅಂತೀವಿ, ಏನಂತ ಹೇಳ್ತೀವಿ? ಕಲಿಯುಗದಲ್ಲಿ ಇದೀವಿ, ಘೋರ ಅಂಧಕಾರ ಕಣಪ್ಪ ಅಂತಾರೆ. ಆ ಕಲಿಯುಗ ಅಂತಂದ್ರೆ ಕಲ್ಕಿಯ ಯುಗ ಅಂತ ಕರೀತಾರೆ. ಕಲಿಯುಗ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಯಾವಾಗ ಮನುಷ್ಯ ಸಂಪೂರ್ಣ ಕೆಟ್ಟ ಸ್ಥಿತಿಗೆ ಹೋಗ್ತಾನೆ ಆವಾಗ ಅವನ್ನ ಕಲಿಯುಗ ಅಂತ ಕರೀತಾರೆ. ಆ ಕಲಿ ಈಗ ಬಂದಾಗಿದೆ, ಬಂದು ಅಲ್ಲ ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೀವಿ. ಅಂದ್ರೆ ಕಲಿಯುಗದ ಅಂತಿಮದಲ್ಲಿ ಸ್ವಯಂ ಭಗವಂತ ಈಶ್ವರ ಬಂದು ನಮ್ಮನ್ನ ವಜ್ರ ಸಮಾನವಾಗಿ ಮಾಡಿ ನೆಕ್ಸ್ಟ್ ಚಿನ್ನದ ಸಮಾನವಾಗಿ ಸತ್ಯಯುಗನ ಮಾಡ್ತಾರೆ. ಅದಕ್ಕೆ ನಾವು ಹೇಗೆ ಒಂದು ದಿನವನ್ನ ನೋಡ್ತೀವಿ, ಇವತ್ತು ಬೆಳಿಗ್ಗೆ ಈಗ 11 ಗಂಟೆ 10 ಗಂಟೆ ಆಗಿರ್ಬೇಕು, ಸಾಯಂಕಾಲ ಆಯ್ತಾ ಇದ್ದಂಗೆ ಸೂರ್ಯ ಮುಳುಗೋಗ್ಬಿಡ್ತಾನೆ, ಕತ್ಲಾಗ್ಬಿಡ್ತದೆ, ತಿರ್ಗಾ ನಾಳೆ ಬೆಳಿಗ್ಗೆ ಆಗುತ್ತೆ. ಅಂದ್ರೆ ಒಂದು ರಾತ್ರಿ ಒಂದು ಹಗಲನ್ನ ಸೇರಿ ಒಂದು ದಿನ ಅಂತ ಮಾಡ್ತೀವಿ. ಇದನ್ನ ಒಂದು ಸೈಕಲ್ ಅಂತ ಕರಿತೀವಿ. ಹಂಗೆ ವಾರಗಳು ಬಂದಾಗ ಯಾವುದು ಶನಿವಾರ ಭಾನುವಾರ ಸೋಮವಾರ ಮತ್ತೆ ತಿರ್ಗಾ ಶನಿವಾರ ಭಾನುವಾರ 7 ದಿನಕ್ಕೆ ಒಂದು ಸೈಕಲ್ ಅಂತೀವಿ. ಅದೇ ರೂಪದಲ್ಲಿ ಒಂದು ವರ್ಷಕ್ಕೆ 12 ತಿಂಗಳ ಸೈಕಲ್ ಅಂತ ಕರಿತೀವಿ. ಅದೇ ರೂಪದಲ್ಲಿ ಭಗವಂತ ಹೇಳ್ತಾರೆ 5000 ವರ್ಷಕ್ಕೆ ಒಂದು ಕಲ್ಪ ಅಂತ ಕರಿತೀವಿ. ಈ 5000 ವರ್ಷದಲ್ಲಿ 4 ಯುಗಗಳ ಪರಿವರ್ತನೆ ಆಗ್ತದೆ. ಅದಕ್ಕೆ ನಮ್ಮ ಮನೆಗಳಲ್ಲಿ
ಏನಂತ ಹಾಕಿರ್ತೀವಿ ಅಂತಂದ್ರೆ ಮನೆ ಮುಂದಗಡೆ ಡೋರಲ್ಲಿ ಸ್ವಸ್ತಿಕ್ ಚಿತ್ರ ಬರೆದ್ಬಿಟ್ಟು ಒಂದು ಶುಭ ಒಂದು ಲಾಭ ಅಂತ ಬರೆದಿರ್ತೀವಿ. ಆ ಸ್ವಸ್ತಿಕನ್ನ ಯಾಕನ್ನ ತೋರಿಸ್ತಾರೆ ಅಂದ್ರೆ 4 ಯುಗಗಳ ಸಂಕೇತ. ಈ 4 ಯುಗಗಳು ಯಾವ್ದಪ್ಪ ಅಂದ್ರೆ ಸತ್ಯ, ತ್ರೇತ, ದ್ವಾಪರ, ಕಲಿಯುಗ. ಆ ಭಗವಂತ ಹೇಳ್ತಾರೆ, ಮಕ್ಕಳೇ ಇದೆಲ್ಲ ಕಲಿಯುಗದ ಅಂತಿಮದಲ್ಲಿ ಯಾವಾಗ ಸಂಪೂರ್ಣ ಪರಿವರ್ತನೆಯನ್ನ ಹೊಂದುತ್ತೆ ಆವಾಗ ಮಕ್ಕಳೇ ನೀವೆಲ್ಲ ಹೋಗ್ತೀರ ಸತ್ಯಯುಗಕ್ಕೆ. ಅದನ್ನ ಸರ್ವಶ್ರೇಷ್ಠವಾದಂತಹ ಯುಗ ಅಂತ ಕರಿತೀವಿ. ಆ ಸತ್ಯಯುಗವನ್ನೇ ಸ್ವರ್ಣಿಮ ಯುಗ, ಕೃತಯುಗ ಅಂತ ಕರೀತಾರೆ. ಇವಾಗ ಕಲಿಯುಗ ನಾವು ನೋಡ್ತಾ ಇದ್ದೀವಿ, ಅದರ ಹಿಂದೆ ದ್ವಾಪರ, ಅದರ ಹಿಂದೆ ತ್ರೇತ, ಅದರ ಹಿಂದೆ ಬರೋದು ಕೃತಯುಗ, ಸತ್ಯಯುಗ, ಸ್ವರ್ಗ, ಸ್ವರ್ಣಿಮ ಯುಗ ಅಂತ ಕರಿತೀವಿ. ಆ ಸತ್ಯಯುಗದಲ್ಲಿ ರಾಧಾಕೃಷ್ಣರು ಬಂದು ನೆಕ್ಸ್ಟ್ ಅವರ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣ ಆಗ್ತಾರೆ. ಅವರ 1250 ವರ್ಷ ಆದ್ಮೇಲೆ ತ್ರೇತಾಯುಗಕ್ಕೆ ಬರ್ತೀವಿ. ಅಲ್ಲೂ ಕೂಡ ರಾಮ ಸೀತೆಯರ ಒಂದು ಸಂಪೂರ್ಣವಾಗಿ ರಾಜ್ಯಭಾರವನ್ನ ಮಾಡ್ತಾರೆ. ಸತ್ಯ ತ್ರೇತಾಯುಗದ ನಂತರ ದ್ವಾಪರ ಯುಗದಲ್ಲಿ ಬಂದಾಗ ಸಂಪೂರ್ಣ ಮನುಷ್ಯನಲ್ಲಿ ದ್ವಿಪುರ ಯುಗವಾಗಿ ಬದಲಾವಣೆ ಆಗುತ್ತೆ. ಅಂದ್ರೆ ಪರಿವರ್ತನೆಯ ಹಂತ. ಆ ಪರಿವರ್ತನೆ ಹಂತ ದ್ವಾಪರದಲ್ಲಿ ಬಂದಾಗ ಅಲ್ಲಿವರೆಗೂ ಒಂದೇ ಧರ್ಮ ಇರುತ್ತೆ. ಅದೇ ಯಾವುದಪ್ಪ ಅಂದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮ. ನಾವೆಲ್ಲ ಹೇಳ್ತೀವಿ ಸನಾತನ ಧರ್ಮದವರು ಅಂತ. ಅದು ಎಷ್ಟು ಶ್ರೇಷ್ಠ ಅಂತ ಅಂದ್ರೆ ಇದರಲ್ಲಿ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಭಗವಂತ ಹೇಳ್ತಾರೆ, ಮಕ್ಕಳೇ ಸತ್ಯ ತ್ರೇತ ಯುಗದಲ್ಲಿ ಯಾವ ಧರ್ಮನೂ ಇರಲ್ಲ. ಯಾವಾಗ ಯಾವುದೇ ಅನ್ಯ ಧರ್ಮಗಳು ಇರಲ್ಲ ಅಂದ್ರೆ ಒಂದೇ ಧರ್ಮ, ಒಂದೇ ಭಾಷೆ ಅಂತ ಅಂದಾಗ ಅಲ್ಲೆಲ್ಲೂ ಕೂಡ ಒಡಕು ಅನ್ನೋದು ಇರೋದಿಲ್ಲ. ಯಾವಾಗ ಅನ್ಯ ಧರ್ಮಗಳೆಲ್ಲ ಬರ್ತವೆ, ನಾನು ಮೇಲು ನಾನು ಕೀಳು ಈ ಥರದ್ದೆಲ್ಲ ಯಾವಾಗ ನೋಡ್ತೀವಿ ಆವಾಗ ಏನಾಗ್ಬಿಡುತ್ತೆ ಅಂತಂದ್ರೆ ಒಡಕು ಉಂಟಾಗ್ಬಿಡುತ್ತೆ. ಆದ್ರೆ ಭಗವಂತ ಹೇಳ್ತಾರೆ, ಕಾಲಕ್ರಮೇಣ ನೀವು ಜನನ ಮರಣ ಚಕ್ರದಲ್ಲಿ ಬರ್ತಾ ಶ್ರೇಷ್ಠವಾಗಿದ್ದ ಸತೋ ಪ್ರಧಾನವಾದಂತ ಆತ್ಮ ತಮೋ ಪ್ರಧಾನಕ್ಕೆ ಇಳಿತ ರಜವನ್ನ ನಾವು ಕ್ರಾಸ್ ಮಾಡ್ಬೇಕಾದ್ರೆ ಅನ್ಯ ಧರ್ಮಗಳೆಲ್ಲವೂ ಕೂಡ ಬರುತ್ತೆ. ಇನ್ನು ದ್ವಾಪರ ಯುಗದಲ್ಲಿ ನೋಡಿ ಆವಾಗ ಒಂದು ಕೌಲು ಹೊಡೆಯುತ್ತೆ. ಅದು ಯಾವ್ದಪ್ಪ ಅಂದ್ರೆ ಇಬ್ರಾಹಿಂನ ಮುಖಾಂತರ ಇಸ್ಲಾಂ ಧರ್ಮ ಬರುತ್ತೆ. ತದನಂತರ ಬುದ್ಧನ ಮುಖಾಂತರ ಬೌದ್ಧ ಧರ್ಮ ಬರುತ್ತೆ. ತದನಂತರ ಕ್ರಿಶ್ಚಿಯನ್ ಮುಖಾಂತರ ಕ್ರೈಸ್ತ ಧರ್ಮ ಬರುತ್ತೆ. ಅಂದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಮೂಲ ತದನಂತರ ಬರ್ತಾ ಕೌಲೊಡಿತ ಅನ್ಯ ಧರ್ಮಗಳಾಗಿ ಯಾವಾಗ ಕೌಲೊಡಿತು ಇವತ್ತಿನ ಸಂದರ್ಭ ಕಲಿಯುಗದ ಅಂತಿಮದಲ್ಲಿ ಊರಿಗೊಂದು ಜಾತಿಗೊಂದು ಯಾವ್ಯಾವ ರೀತಿ ಹೇಳ್ತಾ ಇದೀವಿ ಅಂದ್ರೆ ಕೇರಿಗೊಂದೊಂದು ಜಾತಿ ಮತ ಭೇದ ಇದನ್ನೆಲ್ಲ ಮಾಡ್ಬಿಟ್ಟಿದೀವಿ. ನಾನೇ ಮೇಲು ಕೀಳು, ಯಾರು ಕೀಳಿಲ್ಲ ಯಾರು ಮೇಲಿಲ್ಲ. ಭಗವಂತ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ನನ್ನ ಮಕ್ಕಳು ಅಂತ ಹೇಳ್ತಾರೆ. ಆ ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ದೇ ಇರೋದಕ್ಕೆ ನಾವು ಮೇಲು ನಾವು ಕೀಳು ಅಂತೀವಿ. ಆದ್ರೆ ಭಗವಂತ ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ನನ್ನ ಮಕ್ಕಳು, ನೀವು ಕೂಡ ಸ್ವರ್ಗಕ್ಕೆ ಬರ್ಬೋದು. ಆ ಸ್ವರ್ಗ ಅಂತಂದ್ರೆ ಮೇಲೆಲ್ಲೂ ಇಲ್ಲ, ಈ ಶರೀರ ಬಿಟ್ಬಿಟ್ಟು ನಾನು ಮ್ಯಾಕ್ ಹೊಂಟೋಗ್ಬಿಡ್ಬೇಕಂತ ಇಲ್ಲ. ಇಡೀ ಭೂಮಿಯ ಮೇಲೆ ಸಂಪೂರ್ಣ ಪರಿವರ್ತನೆ ಆಗುತ್ತೆ. ಅದನ್ನ ಸತ್ಯಯುಗ ಅಂತ ಕರೀತಾರೆ. ಆ ಸತ್ಯಯುಗ ಬರಲಿದೆ ಮಕ್ಕಳೇ. ಅಲ್ಲಿಗೆ ನಾವು ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಕ್ವಾಲಿಫಿಕೇಶನ್ ಅನ್ನೋದನ್ನ ಪಡ್ಕೊಳ್ಬೇಕು. ಆ ಏನಪ್ಪ ಕ್ವಾಲಿಫಿಕೇಶನ್ ಅಪ್ಪ ಅಂತ ಅಂದ್ರೆ ಭಗವಂತ ಹೇಳ್ತಾರೆ, ಏನು ಮಾಡ್ಬೇಡಿ, ನೀವು ನನ್ನನ್ನ ನೆನಪು ಮಾಡಿ ಬಹಳ ಶುದ್ಧ ಪ್ರೀತಿಯಿಂದ ಶುದ್ಧ ಮನಸ್ಸಿನಿಂದ ಆ ಪರಂಪಿತ ಪರಮಾತ್ಮನನ್ನ ನೆನಪು ಮಾಡೋದ್ರಿಂದ ನಾನು ಆತ್ಮನಲ್ಲಿರೋ ಕೆಟ್ಟ ಕಲ್ಮಶ ಎಲ್ಲ ಹೊರಟೋಗುತ್ತೆ. ಯಾವಾಗ ಕಲ್ಮಶ ಎಲ್ಲ ಹೊರಟೋಗುತ್ತೆ ಆವಾಗ ನಾನು ಅಲ್ಲಿಗೆ ಹೋಗೋದಕ್ಕೆ ಲಾಯಕ್ಕಾಗ್ತೀನಿ. ಇದನ್ನ ಸಂಪೂರ್ಣ 5000 ವರ್ಷದ ನಾಟಕ ರಂಗದಲ್ಲಿ ಈಗ ಅತ್ಯಂತ ಸಮೀಪದಲ್ಲಿದ್ದೀವಿ. ಈಗ ಮಹಾನ್ ಪರಿವರ್ತನೆಯನ್ನ ನೋಡ್ತೀವಿ. ಆ ಪರಂಪಿತ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ಇದು ರಾಜಯೋಗ ಅಂತ ಹೇಳ್ತೀವಲ್ಲ, ಸಹಜ ರಾಜಯೋಗ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈ ಸಹಜ ರಾಜಯೋಗದಿಂದ ನಮಗೆ ಏನೆಲ್ಲ ಪ್ರಾಪ್ತಿ ಆಗತ್ತೆ ಮಕ್ಕಳೇ. ಎಲ್ಲ ಹೇಳ್ತೀವಿ ಏನಾದ್ರೂ ಸಿಗ್ಬೇಕು. ಈಗ ದೇವಸ್ಥಾನಕ್ಕೆ ನಾನು ಬರ್ತೀನಿ ಅಂತಂದ್ರೆ ನನಗೇನಾದ್ರೂ ಲಾಭ ಆಗ್ಬೇಕಲ್ವ, ಅಂದ್ರೆ ಸುಖ ಶಾಂತಿ ನೆಮ್ಮದಿ ಸಿಕ್ತು ಅಂತ ಹೇಳ್ತೀವಿ. ಆದ್ರೆ ಭಗವಂತ ಹೇಳ್ತಾರೆ, ಮಕ್ಕಳೇ ಮುಖ್ಯವಾಗಿ ಸುಖ ಶಾಂತಿಯ ಜೊತೆನಲ್ಲಿ ಶಕ್ತಿಗಳು ಬೇಕು ಮಕ್ಕಳೇ ಅಂತಾರೆ. ಆ ಶಕ್ತಿಗಳು ಯಾವುದು ಅಂದ್ರೆ ಅಷ್ಟಶಕ್ತಿಗಳ ಪ್ರಾಪ್ತಿ ಆಗುತ್ತೆ. ಅಷ್ಟಶಕ್ತಿಗಳು ಯಾವುದು ಅಂದ್ರೆ ಸಹನಾ ಶಕ್ತಿ, ಅಳವಡಿಸ್ಕೊಳ್ಳುವಂತ ಶಕ್ತಿ. ಬಾಬಾ ಹೇಳ್ತಾರೆ, ಅಂದ್ರೆ ಪರಂಪಿತ ಪರಮಾತ್ಮ ಶಿವ ತಂದೆ ಹೇಳ್ತಾರೆ, ಮಕ್ಕಳೇ ಅಳವಡಿಸ್ಕೊಳ್ಳೋ ಶಕ್ತಿ, ಸಹನಾ ಶಕ್ತಿ, ಪರೀಕ್ಷಿಸೋ ಶಕ್ತಿ, ಧೈರ್ಯ ಶಕ್ತಿ, ಎದುರಿಸುವಂತ ಶಕ್ತಿ, ಸಂಕ್ಷಿಪ್ತಗೊಳಿಸುವಂತ ಶಕ್ತಿ, ಈ ತರದ ಎಲ್ಲ ಶಕ್ತಿಗಳು ನಮ್ಗೆ ಪ್ರಾಪ್ತಿ ಆಗ್ತದೆ. ನೋಡ್ತಾ ಇದೀವಿ ಚಿತ್ರವನ್ನ ನೀವು ನೋಡ್ಬಹುದು. ನೋಡಿ, ಒಂದು ಕಲ್ಲನ್ನ ಹೊಡಿತಾ ಇದ್ದಾನೆ ಮರಕ್ಕೆ, ಆ ಮಾವಿನ ಹಣ್ಣು ಬೀಳ್ತಾ ಇಲ್ಲ ಅಂದ್ರೂ ಬಿಡಲ್ಲ. ಅದು ನಾವಾದ್ರೂ ಅಷ್ಟೇ, ತಿನ್ಬೇಕು ಅಂದಾಗ ಹೊಡಿತೀವಿ. ಎಷ್ಟು ಸಾರಿ ಹೊಡೆದಿ ಅದಕ್ಕೆ ಮಾಡಿದ್ರು ಕೂಡ ಅದು ಹಣ್ಣನ್ನ ಕೊಡುತ್ತೆ. ಹಂಗೆ ಮಕ್ಕಳನ್ನ ನಾವು ಭಗವಂತ ಹೇಳ್ತಾರೆ, ಮಕ್ಕಳೇ ನೀವು ಹಣ್ಣಾಗಿ ಎಷ್ಟೇ ಕಲ್ಲೊಡೋರು ನೀವು ಅಷ್ಟು ಶ್ರೇಷ್ಠವಾಗಿರ್ಬೇಕು. ಅಂದ್ರೆ ಆ ಮರ ಏನ್ ಮಾಡ್ತಾ ಇದೆ ಅಂದ್ರೆ ಆ ಕಲ್ಲನ್ನ ಸಹನೆ ಮಾಡ್ತಾ ಇದೆ.
ಯಾವಾಗ ಸಹನೆ ಮಾಡ್ತಾ ನಿಂತಿರತ್ತೆ, ಆ ಒಂದು ಸಹನ ಶಕ್ತಿಯನ್ನ ನನ್ನಲ್ಲಿ ನಾನು ಅಳವಡಿಸ್ಕೊಳ್ಬೇಕಂತಂದ್ರೆ ಇದೊಂದು ನಮಗೆ ಮಾರ್ಗ. ಯಾವ ಒಂದು ಮಾರ್ಗ? ಸಹಜ ರಾಜಯೋಗ ಜ್ಞಾನವೊಂದು ಮುಖಾಂತರ ಸಹನ ಶಕ್ತಿ ಅಳವಡಿಸ್ಕೊಳ್ಳೋದು. ಇವಾಗೆಲ್ಲ ನೋಡ್ತಾ ಇದ್ದೀವಿ, ರೋಲ್ಗಳು ಎಷ್ಟು ಬಂದ್ಬಿಟ್ಟಿದೆ ಅಂತಂದ್ರೆ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಭಗವಂತ ಹೇಳ್ತಾರೆ, ಮಕ್ಕಳೇ, ನೀವು ಆ ಒಂದು ಪರಿಶೀಲನಾ ಶಕ್ತಿಯನ್ನ ಅಳವಡಿಸ್ಕೊಳ್ಳುವಂಥದ್ದು ಎಲ್ಲವನ್ನ ನಿಮ್ಮಲ್ಲಿ ನೀವು ಧಾರಣೆ ಮಾಡ್ಕೊಳ್ತೀರಿ. ಈ ಧಾರಣೆ ಆಗ್ಬೇಕಂತಂದ್ರೆ ಒಂದೇ ಮಾರ್ಗ, ಪರಮಾತ್ಮನನ್ನ ಸಹಜವಾಗಿ ನೆನಪು ಮಾಡೋದು. ಸಹಜವಾಗಿ ಅಂತಂದ್ರೆ ಹೆಂಗೆ? ಕೈ ಎತ್ತೋದು, ಕಾಲು ಎತ್ತೋದು, ಆರೈತೋದು ಏನೂ ಇಲ್ಲ. ಭಗವಂತ ಹೇಳ್ತಾರೆ, ನೀನು ಹುಷಾರಿಲ್ವಾ, ಕಾಯಿಲೆ ಬಂದಿದ್ಯಾ, ನರಳ್ತಾ ಇದೆಯಾ, ಮನ್ಗಿದೀಯಾ, ಹಾಸಿಗೆನಲ್ಲೇ ಇರು, ಮಲ್ಗೆ ಇರು, ಶುದ್ಧ ಹೃದಯದಿಂದ ಭಗವಂತನನ್ನ ನೆನಪು ಮಾಡು. ಇದನ್ನು ಸಹಜ ರಾಜಯೋಗ ಅಂತ ಕರಿತೀವಿ. ಆ ಪರಮಪಿತ ಪರಮಾತ್ಮ ಬಂದು ಸಂಪೂರ್ಣವಾಗಿ ಈ ಕಲಿಯುಗ ಸೃಷ್ಟಿಯನ್ನ ಸಂಪೂರ್ಣ ಪರಿವರ್ತನೆಯನ್ನ ಮಾಡಿ ನಮಗೆ ಶಕ್ತಿಯನ್ನ ನೀಡಿ ಭಗವಂತ ನಮ್ಮನ್ನ ನೆಕ್ಸ್ಟ್ ಬರುವಂತ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಭಗವಂತ ಹೇಳ್ತಾರೆ, ಮಕ್ಕಳೇ, ಇವತ್ತಿನ ಒಂದು ಫ್ಯಾಮಿಲಿಯನ್ನ ನಾವು ನೋಡಿದೀವಿ ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಈ ಒಂದು ಕಮಲ ಪುಷ್ಪದ ಸಮಾನ ನಮ್ಮ ಜೀವನವನ್ನ ಹೇಗ್ ಮಾಡ್ಕೊಳ್ತೀವಿ ಅಂತ ನಾವು ನೋಡ್ತಾ ಇದೀವಲ್ಲ. ಈ ಒಂದು ಚಿತ್ರವನ್ನ ನೋಡ್ತಾ ಇದೀವಿ. ಒಂದು ಫ್ಯಾಮಿಲಿ ಅಂದ್ರೆ ಗಂಡ, ಹೆಂಡತಿ, ಮಕ್ಕಳು. ಇವಾಗಿರುವಂಥದ್ದು ಇಷ್ಟೇ. ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬಗಳಾಗ್ಬಿಟ್ಟು ಸಂಪೂರ್ಣ ಪರಿವರ್ತನೆಯನ್ನ ಬಂದ್ಬಿಟ್ಟು, ಆದ್ರೂ ಕೂಡ ಅದ್ರೊಳಗಡೆನೂ ಒಡಕು. ಗಂಡ, ಹೆಂಡತಿ, ಮಕ್ಕಳು ಇಷ್ಟೇ ಇದ್ರೂ ಕೂಡ ಎಲ್ಲರದ್ದು ಕೂಡ ಮ್ಯಾಚ್ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ಅವ್ರವ್ರದೇ ಅವ್ರವ್ರದೇ ಒಂದೊಂದು. ಅಂದ್ರೆ ತಂದೆಗೆ ಒಂದು ತರ ಆದ್ರೆ ಹೆಂಡತಿಗೆ ಒಂದು ತರ, ಮಕ್ಕಳಿಗೆ ಒಂದು ತರ. ಅಂದ್ರೆ ಇಷ್ಟೆಲ್ಲ ಕಷ್ಟವನ್ನ ಅನುಭವಿಸ್ತಾ ಇರುವಂತ ಸಂದರ್ಭದಲ್ಲಿ ಭಗವಂತನನ್ನ ಎಲ್ಲರೂ ಸ್ಮರಿಸ್ತಾರೆ. ಆದ್ರೆ ಒಂದು ವಿಧಿವಿಧಾನವನ್ನ ಭಗವಂತ ಕೊಡ್ತಾರೆ. ಮಕ್ಕಳೇ, ನೀವು ಈ ದಾರಿನಲ್ಲಿ ಹೋದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ನೀವ್ ಹಿಂಗ್ ಮಾಡಿ ಅಂತಾರೆ. ಆದ್ರೆ ಆ ದಾರಿನಲ್ಲಿ ಹೋಗ್ಬೇಕಾದ್ರೆ ನನಗೆ ಬರುವಂತಹ ಅನೇಕ ಅಡೆತಡೆಗಳು ಬರ್ತದೆ. ಆ ಅಡೆತಡೆಗಳನ್ನ ನಾನು ನಿರ್ಮೂಲನೆ ಮಾಡ್ಬೇಕಂತಂದ್ರೆ ಭಗವಂತನನ್ನ ನಾನು ನನ್ನ ಜೊತೆನಲ್ಲಿ ಇಟ್ಕೊಳ್ಬೇಕು. ಒಂದೇ ಕೆಲಸ, ಬೇರೆ ಏನ್ ಬೇಡ. ಯಾಕೆಂತಂದ್ರೆ ಅಡೆತಡೆಗಳಂತೂ ಬಂದೇ ಬರ್ತವೆ. ನಡೀತಾ ಇರೋನು ಬೀಳೋನ್ನ ಅಲ್ಲ, ಮಲ್ಗಿರೋನೇ ಸತ್ತೋಗ್ಬಿಟ್ಟಿರ್ತಾರೆ, ಎದೊಳಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಭಗವಂತ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಫ್ಯಾಮಿಲಿಯನ್ನ ನೀವೇನೆ ಸಂಪೂರ್ಣವಾಗಿ ಪರಿವರ್ತನೆಯನ್ನ ತರ್ಬೋದು. ಅದು ಹೇಗೆ ಅಂತಂದ್ರೆ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದೀವಲ್ಲ, ಎಷ್ಟು ಗಲಾಟೆಯ ಸಂಸಾರವನ್ನ ಭಗವಂತನ ಜ್ಞಾನದ ಮೂಲಕ ಅವರಲ್ಲಿ ಪರಿವರ್ತನೆಯನ್ನ ತರ್ತೀವಿ. ಆ ಪರಿವರ್ತನೆಯನ್ನ ತಂದಾಗ ಯಾವಾಗ ಅವರು ಜ್ಞಾನವನ್ನ, ಯೋಗವನ್ನ, ಮೆಡಿಟೇಷನ್ ಅನ್ನ ಕಲಿತಾರೆ, ಅದ್ರ ಜೊತೆನಲ್ಲಿ ಇನ್ನೊಂದು ವಿಶೇಷತೆ ಏನಂತ ಅಂದ್ರೆ ಭಗವಂತ ಹೇಳ್ತಾರೆ, ಮಕ್ಕಳೇ, ಅನ್ನದಂತೆ ಮನ, ನೀರಿನಂತೆ ವಾಣಿ ಅಂತ ಹೇಳ್ತಾರೆ. ಅನ್ನದಂತೆ ಮನ ಅಂತಂದ್ರೆ ಏನು? ದುಃಖಿಯಾಗಿದ್ದು ನಾವು ಅಡುಗೆ ಮಾಡಿದಾಗ ಅದ್ರ ಬೀರುವಂತಹ ಪ್ರಭಾವನೆ ಬೇರೆ, ಖುಷಿಯಿಂದ ನಾವು ಅಡುಗೆ ಮಾಡಿದಾಗ ಅದ್ರ ಬೀರುವಂತಹ ಪ್ರಭಾವನೆ ಬೇರೆ ಆಗಿರುತ್ತೆ. ಅಂದ್ರೆ ಭಗವಂತ ಹೇಳ್ತಾರೆ, ಇಲ್ಲೇ ನಾವು ಮನೆಯಲ್ಲಿ ಮಾಡಿದಾಗ ಊಟ ಆಗಿರುವಂಥದ್ದು ದೇವಸ್ಥಾನದಲ್ಲಿ ಮಾಡಿದಾಗ ಪ್ರಸಾದ ಹೇಗಾಯ್ತು ಅಂದ್ರೆ ಭಗವಂತನಿಗೆ ನೈವೇದ್ಯ ಇಟ್ಟು ಪ್ರಸಾದ ಆಯಿತು ಅಂತ ಒಂದು ಅಗ್ಲನ್ ಬಿಡ್ರು ಕೂಡ ಎತ್ತಿ ಸಣ್ಣ ಮಾಡ್ಕೊ ತಿಂತೀವಿ. ಅಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಮನೆಯಲ್ಲಿ ಮಾಡುವಂತಹ ಅಡುಗೆ ಎಲ್ಲಾದ್ರೂ ಕೂಡ ಭಗವಂತನನ್ನ ನೆನಪು ಮಾಡ್ತಾ ಯಾವಾಗ ನಾವು ಅವನಿಂದ ಶಕ್ತಿಯನ್ನು ತಗೊಂಡು ಈ ಆಹಾರದ ಮೇಲೆ ಕೊಟ್ಟು ನಾವು ಯಾವಾಗ ಆಹಾರವನ್ನು ಸ್ವೀಕಾರ ಮಾಡ್ತೀವಿ, ಅದು ಊಟ ಆಗಿರಲ್ಲ, ಅದು ಪ್ರಸಾದ ಆಗಿರ್ತದೆ. ಆದ್ರೆ ಭಗವಂತ ಹೇಳ್ತಾರೆ, ಮಕ್ಕಳೇ, ಯಾವಾಗ ಪರಮಾತ್ಮನನ್ನ ನೆನಪು ಮಾಡ್ಕೊಳ್ತಾ ಈ ಊಟವನ್ನ ಸ್ವೀಕಾರ ಮಾಡ್ತೀರಿ, ನಿಮ್ಮಲ್ಲಿ ಸುಖ, ಶಾಂತಿ ಅನ್ನೋದು ತಾನಾಗೆ ಹರಡ್ತಾ ಹೋಗುತ್ತೆ. ಆ ಪರಮಾತ್ಮನನ್ನ ನೆನಪು ಮಾಡ್ತಾ ಸಂಪೂರ್ಣವಾಗಿ ನನ್ನ ಪರಿವರ್ತನೆಯನ್ನ ಮಾಡ್ಬೋದು. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಒಂದು ಗೈಡ್ ಲೈನ್ಸ್ ಏನಂತ ಕೊಡ್ಬೋದು ಅಂದ್ರೆ, ನೀವು ಯಾರೇ ಆಗಿರ್ಲಿ, ಎಲ್ಲೇ ಹೋಗಿ ಕೇಳ್ತಾ ಇರಿ, ಏನೇ ಮಾಡ್ತಾ ಇರಿ, ಪ್ರತಿ ಒಂದು ಸಾರಿನೂ ಊಟವನ್ನ ಮಾಡಬೇಕಾದ್ರೆ ಅಥವಾ ಅಡುಗೆಯನ್ನ ತಯಾರು ಮಾಡಬೇಕಾದ್ರೆ, ನೀವು ಲೇಡೀಸ್ ಆಗಿರ್ತೀರ ಅಥವಾ ಜೆಂಟ್ಸೇ ಆಗಿರಿ, ಯಾರಾದರೂ ಆಗಿರಲಿ, ಲೇಡೀಸು ಅಡುಗೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾರೆಲ್ಲ ಈ ಊಟವನ್ನು ತಿಂತಾರೆ ಭಗವಂತ ಅವರೆಲ್ರಿಗೂ ಕೂಡ ಒಳ್ಳೇದಾಗ್ತಾ ಇದೆ, ಶುಭವಾಗ್ತಾ ಇದೆ. ಇದನ್ನು ತಿನ್ನಂಥವ್ರು ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಮಕ್ಳುಗಳು ಎಕ್ಸಾಮ್ ಬರೀಕ್ ಹೋಗ್ತಾರೆ, ಆ ಸಂದರ್ಭದಲ್ಲೂ ಕೂಡ ನೀವೇನು ಮಾಡಬೇಕು, ಒಂದು ಲೋಟ ನೀರು ಕೊಡಬೇಕಾದ್ರೂ ಅಷ್ಟೇ ಭಗವಂತನಿಂದ ಶಕ್ತಿ ತಗೊಂಡು ಆ ನೀರಿಗೆ ಒಂದು ಶಕ್ತಿಯ ವೈಬ್ರೇಷನ್ ಅನ್ನು ತಿಳಿಸ್ತಾ ನಾವೇನು ಮಾಡ್ಬೇಕಂತಂದ್ರೆ ಆ ನೀರನ್ನು ಕೊಟ್ಟಾಗ ಆ ಮಕ್ಕಳಿಗೆ ಬಹಳ ಕಲ್ಯಾಣ ಆಗ್ತದೆ. ಅವ್ರಿಗೆ ಏನಾಗ್ತದೆ ಅಂದರೆ ಸಂಪೂರ್ಣವಾಗಿ ಅವರಲ್ಲಿ ಪರಿವರ್ತನೆ ಅನ್ನೋದು ಬರ್ತದೆ. ಯಾವಾಗ ಅವ್ರಿಗೆ ಜ್ಞಾನವನ್ನೇ ಗೊತ್ತಾಗಿರಲ್ಲ, ಬುದ್ಧಿಯಲ್ಲಿ ನನಗೇನು ತಲೆ ಓಡ್ತಾ ಇಲ್ಲಮ್ಮ ಅಂತಂದಾಗ, ಏನು ಓಡ್ತಾ ಇರೋರು ಎಲ್ಲಪ್ಪ, ನೀನೊಂದು ಸ್ವಲ್ಪ ನೀರು ಕುಡಿದು ಸಮಾಧಾನವಾಗಿರಪ್ಪ ಅಂತ ನಾವು ಹೇಳ್ತೀವಲ್ಲ, ಅದೇ ರೂಪದಲ್ಲಿ ಭಗವಂತ ಹೇಳ್ತಾರೆ, ಮಕ್ಕಳೇ, ನೀವು ಯಾವಾಗ ನನ್ನನ್ನು ನೆನಪು ಮಾಡಿ ನೀವು ಸ್ವೀಕಾರ ಮಾಡಿಸ್ತೀರಾ, ನೀರು ಅಮೃತ ಆಗತ್ತೆ, ತಾನಾಗೆ ಕೆಲಸ ಆಗ್ಬಿಡುತ್ತೆ.
ಅದಕ್ಕೋಸ್ಕರ ನೀವೇನು ಮಾಡಿ ಸದಾ ಕಾಲಕ್ಕೋಸ್ಕರ ಆ ಪರಂಪಿತ ಪರಮಾತ್ಮ ಜ್ಯೋತಿ ಸ್ವರೂಪ ಶಿವ ತಂದೆಯನ್ನು ನೆನಪು ಮಾಡಿ. ಅದಕ್ಕೆ ನೋಡಿದಿರಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಭಗವಂತ ಒಬ್ಬರೇ ಅಂತ. ಎಷ್ಟೇ ಧರ್ಮದವರು ಆದ್ರೂ ಕೂಡ ಎಲ್ಲ ಧರ್ಮದವರು ಕೂಗ್ತಾ ಇರೋದು ಭಗವಂತ ಒಬ್ಬನೇ ಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ. ಆ ಪರಂಪಿತ ಪರಮಾತ್ಮ ಈಗ ಹೆಂಗೆ ನಾವು ಒಂದು ಅಕ್ಕಿ ತಗೊಳ್ತೀವಿ, ಅಕ್ಕಿನ ನಾವೇನು ಮಾಡ್ತೀವಿ, ಅನ್ನ ಮಾಡ್ತೀವಿ. ಅದೇ ನಾನು ಅಕ್ಕಿ ಅಂತ ಕೇಳಿದ್ರೆ ಇಂಗ್ಲೀಷ್ನವನು ಬಂದು ರೈಸ್ ಅಂತ ಕೇಳ್ತಾನೆ, ಹಿಂದಿಯವನು ಬಂದು ಚಾವಲ್ ಅಂತ ಕೇಳ್ತಾನೆ. ಅಂದರೆ ಪರಮಾತ್ಮನೂ ಒಬ್ಬರೇ, ಅಕ್ಕಿನೂ ಒಂದೇ. ಆ ಪರಮಾತ್ಮನನ್ನ ಅಲ್ಲ ಏಕ್ ನೂರ್ ಹೇ ಅಂತಾರೆ, ಭಗವಂತ ಶಿವ ತಂದೆ ಅಂತ ನಾವು ಕರಿತೀವಿ, ಏಕ್ ಓಂಕಾರ ಅಂತ ಕರೀತಾರೆ ಸಿಖ್ ಧರ್ಮದವರು. ಆದರೆ ಪರಂಪಿತ ಗಾಡ್ ಇಸ್ ಲೈಟ್ ಅಂತ ಕ್ರಿಶ್ಚಿಯನ್ ಧರ್ಮದವ್ರು ಕರೆದ್ರೆ, ಆದರೆ ಭಗವಂತ ಹೇಳ್ತಾರೆ ಎಲ್ಲ ಧರ್ಮದವ್ರಿಗೂ ಕೂಡ ಪರಮಾತ್ಮ ಒಬ್ಬರೇ ಜ್ಯೋತಿ ಸ್ವರೂಪ ನಿರಾಕಾರ. ಅವನನ್ನು ನೆನಪು ಮಾಡಿದ್ರೆ ಮಾತ್ರ ನಮ್ಮ ಜೀವನ ಬಂಗಾರ. ಇದಿಷ್ಟು ಮಾತ್ರ ಸಂಪೂರ್ಣವಾಗಿ ಅವನನ್ನು ನೆನಪು ಮಾಡಿ ನೀವೆಲ್ಲೇ ಬೇಕಾದ್ರೂ ಹೋಗಿ ಹತ್ತಿರದ ಸೇವಾ ಕೇಂದ್ರಗಳಿರುತ್ತೆ ಅಂತಂದರೆ ಇಲ್ಲಿ ನಿಯರೆಸ್ಟಲ್ಲಿ ನಾವು ಮಂಡ್ಯ ಮದ್ದೂರು ಎಲ್ಲ ಕಡೆನೂ ಇದೆ. ನಮ್ಮ ಎಲ್ಲ ಸೇವಾ ಕೇಂದ್ರಗಳಲ್ಲಿ ಫ್ರೀ ಆಫ್ ಕಾಸ್ಟ್. ಇದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಳಿ. ಭಗವಂತನ ಹತ್ರ, ಈ ಭಗವಂತನ ಮನೆಯಲ್ಲಿ ಯಾರಿಗೂ ₹1 ಚಾರ್ಜಸ್ ಇರಲ್ಲ. ಸಂಪೂರ್ಣ ಫ್ರೀ ಆಫ್ ಕಾಸ್ಟಲ್ಲಿ ಈ ಜ್ಞಾನ ಮೆಡಿಟೇಷನನ್ನು, ಪರಮಾತ್ಮನ ಸಂದೇಶವನ್ನು ತಿಳಿಸ್ತಾರೆ. ನೀವೆಲ್ಲಿ ಬೇಕಾದರೂ ಹೋಗಿ ಈ ಜ್ಞಾನವನ್ನು ತಿಳ್ಕೊಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ. ಧನ್ಯವಾದಗಳು. ಶಾಂತರಾಜು ಅಂತ, ಬ್ರಹ್ಮಕುಮಾರ ಶಾಂತರಾಜು. ಥ್ಯಾಂಕ್ ಯು, ಧನ್ಯವಾದ. ಸುದೀರ್ಘವಾಗಿ ಆಧ್ಯಾತ್ಮದ ಬಗ್ಗೆ ಮಾಹಿತಿ ನೀಡಿರ್ತಕ್ಕಂಥ ಶಾಂತಕುಮಾರ್ ಅವರಿಗೂ ಮತ್ತು ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ವೀಕ್ಷಕರಿಗೂ ಧನ್ಯವಾದಗಳು ಹೇಳ್ತಾ, ಮತ್ತಷ್ಟು ಶಿರಡಿ ಗೆಜರ್ಗೆರೆ ಸಾಯಿಬಾಬಾರ ಜಾತ್ರಾ ಮಹೋತ್ಸವದ ಮತ್ತಷ್ಟು ವಿಡಿಯೋಗಳು ಮತ್ತು ಅಲ್ಲಿ ಬಾಬಾರ ಆವರಣದಲ್ಲಿ ನಡೆತಕ್ಕಂಥ ಭರತನಾಟ್ಯದ ವಿಡಿಯೋಗಳು ಇದೇ ಮುಂದೆ ವಿಡಿಯೋ ಬರ್ತದೆ. ಆ ವಿಡಿಯೋಗಳಲ್ಲಿ ಸಿಗೋಣ. ತಮ್ಮೆಲ್ಲರಿಗೂ ವಂದನೆಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.